ಸೂತ್ರ 29. ತತಃ ಪ್ರತ್ಯಕ್ಚೇತನಾದಿಗಮೋ ಅಪ್ಯಂತರಾಯ ಭಾವಶ್ಚ. ಪದಗಳ ವಿಭಾಗ. ತತಃ ಪ್ರತ್ಯಕ್ ಚೇತನ ಅಧಿಗಮೋ ಅಪಿ ಅಂತರಾಯ ಅಭಾವ ಚ. ತತಃ ಆನಂತರ, ಅದರಿಂದ. ಇಲ್ಲಿ ಓಂಕಾರದ ಬಗ್ಗೆ ಅರ್ಥ ಮತ್ತು ಭಾವಗಳನ್ನು ಮನವರಿಕೆ ಮಾಡಿಕೊಂಡು ಈಶ್ವರ ಭಾವವನ್ನು ಮನಸ್ಸಿನಲ್ಲಿ ಸ್ಥಾಪಿಸುತ್ತಾ ಈಶ್ವರ ಸಿದ್ಧಿಗಾಗಿ ಆತ್ಮದ ಕಡೆಗೆ ಹೋಗುವುದು. ಪ್ರತ್ಯಕ್ ಅಂದರೆ ಅಂತರ್ಮುಖಿಯಾಗಿ ಹೋಗುವುದು. ಚೇತನ ಅಂದರೆ ಜೀವಾತ್ಮದ ಪ್ರಜ್ಞೆ, ವ್ಯಕ್ತಿಯ ಪ್ರಜ್ಞೆ. ಅಧಿಗಮ ಪ್ರಜ್ಞೆಯ ಒಳಹೊಕ್ಕು ಅನನ್ಯವಾಗುವಂಥದ್ದು. ಅಪಿ ಕೂಡ, ಅಂತರಾಯ ಅಡಚಣೆ, ಅಭಾವ ಇಲ್ಲದಿರುವಿಕೆ, ಚ ಮತ್ತು. ಭಾವಾರ್ಥ: ಶ್ರದ್ಧಾ, ವೀರ್ಯ, ಸ್ಮೃತಿ, ಸಮಾಧಿ ಇವುಗಳ ಸಮೂಹ ಮತ್ತು ನಿತ್ಯಾನುಷ್ಠಾನಗಳಾದಂತಹ ಧ್ಯಾನ, ಪ್ರಾಣಾಯಾಮ ಮುಂತಾದವುಗಳಿಂದ ಹಾಗೂ ಈಶ್ವರ ಪ್ರಣಿಧಾನದಿಂದ ಜೀವಾತ್ಮನು ಆತ್ಮದೆಡೆಗೆ ಹೋಗಬೇಕಾದರೆ ಯೋಗ ಸಾಧನೆಯ ಗುಣಮಟ್ಟವು ಪರಿಷ್ಕೃತವಾಗಿ ಕೈವಲ್ಯದ ಪ್ರಾಪ್ತಿಯು ಆಗುತ್ತದೆ. ಅಂತಃಕರಣ ಚತುಷ್ಟಯವು ಅಂತರ್ಮುಖಿಯಾಗಿ ಆತ್ಮದೆಡೆಗೆ ಸಾಗಿದರೆ ಅದಕ್ಕೆ ಅಪರಿಮಿತವಾದ ಆನಂದದ ನಿಕ್ಷೇಪವು ದೊರೆಯುತ್ತದೆ. ಆದರೆ ಜೀವಾತ್ಮನು ಅವಿದ್ಯೆಯಿಂದಾಗಿ ಬಾಹ್ಯಮುಖಿಯಾಗಿ ಲೌಕಿಕ ಪ್ರಪಂಚದಲ್ಲಿ ಆಸಕ್ತಿ ಉಳ್ಳವನಾಗಿ ಜೀವಾತ್ಮನ ಹಿತಾಸಕ್ತಿಯನ್ನು ಹೊಂದಿ ಭೌತಿಕ ಪ್ರಪಂಚದ ಕಡೆಗೆ ನಡೆಯುವುದರಿಂದ ಅವನಿಗೆ ಆತ್ಮದೆಡೆಗೆ ಹೋಗಲು ಅನೇಕ ಅಡಚಣೆಗಳನ್ನು ಎದುರಿಸಬೇಕಾಗುತ್ತದೆ. ಈ ಅಡಚಣೆಗಳು ಇಲ್ಲವಾದಲ್ಲಿ, ಅಂದರೆ ಅವುಗಳ ಅಭಾವ ಉಂಟಾದಲ್ಲಿ ಕೈವಲ್ಯವೆಂಬುದು ಶತಸಿದ್ಧ. ವ್ಯಾಧಿ, ಸ್ಥಾನ, ಸಂಶಯ, ಪ್ರಮಾದಾಲಸ್ಯಾವಿರತಿ, ಭ್ರಾಂತಿದರ್ಶನ, ಅಲಬ್ಧ ಭೂಮಿಕತ್ವ, ಅನವಸ್ಥಿತತ್ವಾನಿ ಚಿತ್ತವಿಕ್ಷೇಪಾಃ ಸ್ತೆ ಅಂತರಾಯಾಃ. ವ್ಯಾಧಿ, ಸ್ಥಾನ, ಸಂಶಯ, ಪ್ರಮಾದ, ಆಲಸ್ಯ, ಅವಿರತಿ, ಭ್ರಾಂತಿದರ್ಶನ, ಅಲಬ್ಧ ಭೂಮಿಕತ್ವ, ಅನವಸ್ಥಿತತ್ವ, ಚಿತ್ತವಿಕ್ಷೇಪಾಃ ತೇ ಅಂತರಾಯಾಃ. ಪದಗಳ ಅರ್ಥ: ವ್ಯಾಧಿ, ಭೌತಿಕ ದೇಹಕ್ಕೆ ಉಂಟಾಗುವ ಕಾಯಿಲೆಗಳು. ತ್ರಿದೋಷಗಳ ಏರುಪೇರು, ಸಾಂಕ್ರಾಮಿಕತೆ, ವಿಷಾಣು ಹಾಗೂ ವೈರಾಣುಗಳ ಸೋಂಕು, ರೋಗ ನಿರೋಧಕ ಶಕ್ತಿ ಕಡಿಮೆಯಾಗುವುದರಿಂದ ಆಗುವಂತಹ ತೊಂದರೆಗಳು. ಸ್ಥಾನ ಅಂದರೆ ಶಾರೀರಿಕ ಆಲಸ್ಯ, ಉತ್ಸಾಹ ಇಲ್ಲದಿರುವುದು. ಸಂಶಯ ಅಂದರೆ ಸಂದೇಹ, ಶಂಕೆ, ದ್ವಂದ್ವಾಭಿಪ್ರಾಯ. ಪ್ರಮಾದ, ಎಚ್ಚರದಿಂದ ಮಾಡಬೇಕಾದಂತಹ ಸಂದರ್ಭದಲ್ಲಿ ಎಚ್ಚರಗೇಡಿತನದಿಂದ ಸಂಭವಿಸುವ ಅಪಾಯ. ಆಲಸ್ಯ, ಮಾನಸಿಕ ಆಲಸ್ಯ ಅಂದರೆ ಕಾರಣವಿಲ್ಲದೆ ಮುಂದೂಡುವುದು, ವಿಳಂಬ ಮಾಡುವುದು. ಅವಿರತಿ ಅಂದರೆ ಇಂದ್ರಿಯಗಳ ಮೇಲೆ ಆಸಕ್ತಿ.
ಇಂದ್ರಿಯಗಳನ್ನು ತೃಪ್ತಿಪಡಿಸುವುದಕ್ಕಾಗಿಯೇ ಯಾವಾಗಲೂ ಆತೊರೆಯುವುದು. ಭ್ರಾಂತಿ ದರ್ಶನ ಅಂದರೆ ಇಲ್ಲದೇ ಇರುವುದು ಇದ್ದಂತೆ ಕಾಣುವುದು, ಇರುವುದು ಇಲ್ಲದಂತೆ ಕಾಣುವುದು. ಅಲಬ್ಧ ಭೂಮಿಕತ್ವ, ಯಾವುದು ಗುರಿ ಇದೆಯೋ ಅದು ಸಿಗದೇ ಇರುವುದು. ಅನವಸ್ಥಿತತ್ವ, ಕ್ಷಣ ಮಾತ್ರದಲ್ಲಿ ದೊರಕಿ ತಪ್ಪಿಸಿಕೊಳ್ಳುವುದು. ಸ್ವಲ್ಪ ಕಾಲದಲ್ಲಿ ಸಿಕ್ಕಿ ಇಲ್ಲದಂತಾಗುವುದು. ತೇ ಇವೆಲ್ಲವೂ ಅಂತರಾಯ. ಅಂತರಾಯ ಎಂದರೆ ಅಡಚಣೆಗಳು, ಆತಂಕಗಳು, ಉಪದ್ರವಗಳು. ಚಿತ್ತವಿಕ್ಷೇಪ ಅಂದರೆ ಅಂತಃಕರಣದ ಶೋಭೆ, ಏರಿಳಿತ. ಭಾವಾರ್ಥ: ಯೋಗ ಸಾಧಕನು ಅಂತರ್ಮುಖಿಯಾಗಿಲ್ಲದೆ ಬಾಹ್ಯಮುಖಿಯಾದ ಸಂದರ್ಭದಲ್ಲಿ ಈ ಸೂತ್ರದಲ್ಲಿ ಹೇಳಿರುವಂತಹ 9 ಅಡಚಣೆಗಳನ್ನು ಎದುರಿಸಬೇಕಾಗುತ್ತದೆ. ಅವು ಯಾವೆಂದರೆ ಶಾರೀರಿಕ ತೊಂದರೆ, ಶಾರೀರಿಕ ಸೋಂಬೇರಿತನ, ಸಂದೇಹ, ಇಂದ್ರಿಯಗಳ ಬಗ್ಗೆ ಆಸಕ್ತಿ, ಯಾವಾಗಲೂ ಇಂದ್ರಿಯಗಳನ್ನು ತೃಪ್ತಿಪಡಿಸುವಂತಹ ಇಚ್ಛೆ ಉಳ್ಳವನಾಗುವುದು, ಎಚ್ಚರಿಕೆಡಿತನ, ಅಪಾಯಗಳನ್ನು ಎಚ್ಚರದಿಂದ ನಿವಾರಿಸಿಕೊಳ್ಳದೆ ಅಪಾಯಕ್ಕೆ ತುತ್ತಾಗುವುದು. ಮಾನಸಿಕ ಆಲಸ್ಯ, ವಿನಾಕಾರಣ ವಿಳಂಬ ಮಾಡುವುದು. ಭ್ರಾಂತಿ ದರ್ಶನ ಅಂದರೆ ಹುಚ್ಚಾದಂತಹ ಕಲ್ಪನೆ. ಅನವಸ್ಥಿತತ್ವ ಅಂದರೆ ಆತ್ಮದರ್ಶನವು ಸ್ವಲ್ಪ ಕಾಲದಲ್ಲಿ ಮಾತ್ರ ಉಂಟಾಗಿ ತಪ್ಪಿಸಿಕೊಳ್ಳುವುದು. ಅಲಬ್ಧ ಭೂಮಿಕತ್ವ, ಯಾವುದನ್ನು ಗುರಿಯನ್ನು ಸಾಧನೆ ಮಾಡಬೇಕೋ ಆ ಒಂದು ಫಲಿತಾಂಶವು ಸಿಗದೇ ಇರುವುದು. ಈ ಎಲ್ಲವುಗಳು ಅಂತಃಕರಣದ ಏರಿಳಿತದಿಂದ ಶೋಭೆಗೊಳಗಾಗಿ ಯೋಗ ಸಾಧನೆಯ ಗುರಿ ಮುಟ್ಟಲು ಬಹುಮುಖ್ಯ 9 ಉಪದ್ರವಗಳಾಗಿವೆ ಎಂದು ಈ ಸೂತ್ರದಲ್ಲಿ ಹೇಳಿರುತ್ತದೆ.